ಹಾಯ್, ಗುಡ್ ಮಾರ್ನಿಂಗ್. ದಿಸ್ ಈಸ್ ಸ್ಕೈ. ಸೊ ನಾವಿವತ್ತು ಸೆಕೆಂಡ್ ಡೇ ಶ್ರವಣಬೆಳಗೊಳದಲ್ಲಿದ್ದೇವೆ ಆಯಿತಾ. ಮಾರ್ನಿಂಗ್ ಹೇಗಿದೆ ನೋಡಿ ಅಂತೆ. ಸೊ ನಂದು ಇನ್ನೊಬ್ಳು ಫ್ರೆಂಡ್ ಬರಬೇಕಿತ್ತು, ಬಂದ್ಲು. ಇದು ನನ್ನ ಕ್ಲೋಸ್ ಫ್ರೆಂಡ್. ಯಾವ ಇವೆಲ್ಲ. ಸೊ ನಾವಿವಾಗ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಹೊರಟ್ವಿ, ಮೇಲ್ಕೋಟೆಗೆ. ಎಲ್ಲ ರೆಡಿ ಆಗಿದ್ದೇವೆ. ಇದು ನಾನು, ಇದು ನನ್ನ ಫ್ರೆಂಡ್ ನಮಿತಾ, ಇದು ದಿಲನ್, ಇದು ಕುಶನ್. ಹಾಗೆ ಇಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಇರೋ ಗೈಡ್ ಒಬ್ರು ಮಲ್ಕೊಂಡಿದ್ದಾರೆ. ಓ ಅಣ್ಣ, ಎದ್ರು. ಇವಾಗ ನಾವು ಹೋಗ್ತೇವೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಾವಿವಾಗ ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ನಮಗೆ ಹುಣಸೆ ಮರ ಖಂಡಿತ ಆಯ್ತಾ. ಇಲ್ಲಿ ಮಂಗಗಳೆಲ್ಲ ಹತ್ತಿಬಿಟ್ಟು ಹುಣಸೆ ಹಣ್ಣು ಕೀಳ್ತಾ ಉಂಟು, ತೋರಿಸ್ತೇನೆ ನಿಮಗೆ. Oh shit. Here we go again. ಇದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡಿ ಅಂತೆ, ಮಂಗಗಳೆಲ್ಲ ಸನ್ ಬಾತ್ ಮಾಡ್ತಾ ಉಂಟು, ನಮಗೆ ಆಡ್ತಾ ಉಂಟು. ಹೊಡಿತದೀಗ ಪಾಪ. ಬೆಟ್ಟಕ್ಕೆ ಹೋದ್ವಿ ಆಯ್ತಾ, ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಬೆಟ್ಟಕ್ಕೆ. ಅಲ್ಲಿ 5 ಗಂಟೆಗೆ ಓಪನ್ ಅಂತೆ. ಹಾಗೆ ಕೆಳಗೆ ಕಲ್ಯಾಣಿಗೆ ಹೋಗುವ ಅಂತ ಹೇಳ್ಬಿಟ್ಟು ಕಲ್ಯಾಣಿಗೆ ಬಂದ್ವಿ. ಇದು ಕಲ್ಯಾಣಿ. ಇಲ್ಲಿ ದೀಪಾವಳಿ ಹಬ್ಬನ ಯಾರೂ ಕೂಡ ಇವತ್ತಿನವರೆಗೂ ಸೆಲೆಬ್ರೇಟ್ ಮಾಡಿಲ್ಲ. ಯಾಕಂದರೆ ಟಿಪ್ಪು ಸುಲ್ತಾನ್ ಬಂದುಬಿಟ್ಟು 800 ಫ್ಯಾಮಿಲಿಗಿಂತ ಜಾಸ್ತಿ ಫ್ಯಾಮಿಲಿಯನ್ನು ದೀಪಾವಳಿ ಹಬ್ಬದವತ್ತು ಕೊಂದಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಯಾರಾದರೂ ಫ್ಯಾಮಿಲಿಯಲ್ಲಿ ಸತ್ತವತ್ತು, ಅಂದರೆ ಅದೇ ದಿನ ಸತ್ತವತ್ತು ಯಾರು ಹಬ್ಬನ ಆಚರಿಸೋದಿಲ್ಲ. ಸೊ ಇವತ್ತಿನವರೆಗೂ ಅಲ್ಲಿ ಅಯ್ಯಂಗಾರ್ ಫ್ಯಾಮಿಲಿಯವರು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡೋದೇ ಇಲ್ಲ. ಆ್ಯಂಡ್ ಹಾಗೆ ಇಲ್ಲಿ ಕೃಷ್ಣಂದು ರಾಜಮುಡಿ ಜಾತ್ರೆ ಅಂತ ಹೇಳಿಬಿಟ್ಟು ಆಗ್ತದೆ. ಹಾಗೆ ಇಲ್ಲಿ ವಜ್ರದ ಕಿರೀಟ ಇದೆ. ಈ ವಜ್ರದ ಕಿರೀಟನ ಸಾಕ್ಷಾತ್ ಕೃಷ್ಣನೇ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಿಸಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನಾವು ಕಲ್ಯಾಣಿಗೆ ಬಂದು ಕೂತ್ಕೊಂಡಿದ್ದೇವೆ. ಸೊ ಅದು ಚೆಲುವನಾರಾಯಣ ಸ್ವಾಮಿ ಬೆಟ್ಟದ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಅಲ್ಲೊಂದಿದೆ, ಕೆಳಗೊಂದಿದೆ. ಸೊ ಇದು ಮೇಲಿದ್ದು, ಅದು 5 ಗಂಟೆಗೆ ಓಪನ್ ಅಂತ. ಇವಾಗ ಹೊರಟಿದ್ದು. ಸೊ ನಾವಿವಾಗ ಊಟ ಮಾಡ್ಲಿಕ್ಕೆ ಬಂದಿದ್ದೇವೆ ಆಯ್ತಾ, ಮೇಲ್ಕೋಟೆಯಲ್ಲಿ. ಇಲ್ಲಿ ಫಸ್ಟ್ ಪುಳಿಯೋಗರೆ ಒರಿಜಿನೇಟ್ ಆಗಿದೆ ಮೇಲ್ಕೋಟೆಯಲ್ಲಿ ಅಂತ. ಇಲ್ಲಿ ಫೇಮಸ್ ಕೂಡ. ಇಲ್ಲಿ ಲೈಕ್ ಫುಲ್ ಊಟದಲ್ಲಿ ಪುಳಿಯೋಗರೆ, ಕ್ಯಾಬೇಜ್ ಪಲ್ಯ, ಸ್ವೀಟ್ ಪೊಂಗಲ್, ಅನ್ನ, ಪೂರಿ ಅಂತಲ್ಲ, ಪೂರಿ, ಹಪ್ಳ, ವಡೆ ಎಲ್ಲ ಇಟ್ಟಿದ್ದಾರೆ. ನಾವಿವಾಗ ದೇವಸ್ಥಾನ ಮೇಲ್ಗಡೆ ಬಂದ್ವಿ. ಚೆಲುವನಾರಾಯಣ ಟೆಂಪಲ್. ಇದು ಮೂಲ ದೇವರಂತೆ ಕೆಳಗಡೆ ಇರೋದು. ಪಿಲ್ಲರ್ಸ್ ಎಲ್ಲ ಎಷ್ಟು ಚಂದ ಉಂಟು ಗೊತ್ತಾ, ಒಂದೊಂದು ವರ್ಕ್ ಇದು ನೋಡಿ. ಎಲ್ಲ ಈಗದಲ್ಲವೇ ಅಲ್ಲ, ಒಂದು ಕಲ್ಲಲ್ಲಿ ಎಷ್ಟು ವರ್ಕ್ ಮಾಡಿದ್ದಾರೆ, ಲೈಕ್ ಪಿಲ್ಲರ್ ಥರ. ಇಲ್ಲಿ
ದೇವಸ್ಥಾನದ್ದು ಸ್ಟ್ರೈಟ್ ಆಪೋಸಿಟ್ ಅಲ್ಲಿ ಗರುಡ ಕಂಬ. ಇಲ್ಲಿ ಮೆರವಣಿಗೆ ಆಗ್ತಾ ಇದೆ ದೇವ್ರದ್ದು. Didn't show so as he blasted that Ducati. Marquez 6-5 getting on the inside. Tight was that? I How thought he tight was almost that? hit the back of the Ducati. Oh, and Dovizioso retains him. ಇವಾಗ ಬೆಟ್ಟಕ್ಕೆ ಬಂದ್ವಿ, ಕೆಳಗಡೆ ದರ್ಶನ ಆಯಿತು. ಇವಾಗ ನಾವು ಬೆಟ್ಟ ಹತ್ತುತ್ತಾ ಇದ್ದೇವೆ. ಫ್ಯಾಮಿಲಿ ಮೀಟ್ ಆದಾಗ, ಗೆಟ್ ಟುಗೆದರ್ ಆದಾಗ ಹೀಗೆ. ಏ ಪಾಪ. ಇದು ಮೇಲ್ಕೋಟೆ, ಇದು ವ್ಯೂ ಪಾಯಿಂಟ್. ಮೇಲೆ ಬೆಟ್ಟದ ದೇವ್ರ ಹತ್ರ ಹೋಗ್ಬೇಕಾದ್ರೆ ಈ ವ್ಯೂ ಪಾಯಿಂಟ್ ಇರ್ತದೆ ನಿಮಗೆ. ಇವಾಗ ಹತ್ತಿದ್ವಿ. ಇದು ಏನು ದೊಡ್ಡ ಬೆಟ್ಟ ಏನಲ್ಲ ಆಯ್ತಾ, ಅದು ಸ್ವಲ್ಪ ಅಂದ್ವಿ ನಾವು. ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಇದು ಅಲ್ಲಿ ಕೆಳಗೆ ಕಲ್ಯಾಣಿಯಿಂದ ಅಲ್ಲಿಂದ ನೀರು ಹೊತ್ಕೊಂಡು ಬಂದು ಇಲ್ಲಿಗೆ ಅವರಲ್ಲೇ ಸ್ನಾನ ಮಾಡಿ ಇಲ್ಲಿ ಬಂದುಬಿಟ್ಟು ಓಪನ್ ಮಾಡ್ತಾರೆ ದೇವಸ್ಥಾನನ. ಇವಾಗ ಲಾಕ್ ಆಗಿದೆ, ಇವಾಗ ತಗೊಂಡು ಹೋಗ್ತಾರೆ. ಇಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ತಾ ಇದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಇಲ್ಲಿಗೆ ನಮ್ಮದು ಮೇಲ್ಕೋಟೆದು ದೇವಸ್ಥಾನದ್ದು ಜರ್ನಿ ಮುಗೀತು. ಸೊ ದಿಸ್ ಈಸ್ ಯೋರ್ ಸ್ಕೈ ಸೈನಿಂಗ್ ಆಫ್. ಬಾಯ್.